ಎರಡು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮತದಾನ ಮುಕ್ತಾಯ ಆಗಿದೆ. ಈ ವಿಧಾನಸಭಾ ಕ್ಷೇತ್ರಗಳು ಬೈ ಎಲೆಕ್ಷನ್ನ ಫಲಿತಾಂಶ ಇದೆಯಲ್ಲ, ರಾಜ್ಯ ರಾಜಕೀಯದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು. ರಾಜಕೀಯದಲ್ಲಿ ಕುತೂಹಲವನ್ನು ಮೂಡಿಸಿದೆ ಉಪಸಮರ. ಸರ್ಕಾರದ ಮೇಲೆ ಪರಿಣಾಮ ಬೀರೋದಿಲ್ಲ. ಬೈ ಎಲೆಕ್ಷನ್ ರಿಸಲ್ಟ್ ಗಮನಿಸಬೇಕಾದಂಥ ವಿಚಾರ. ಯಾಕಂತ ಹೇಳಿದ್ರೆ ಎಲ್ಲ ಮೆಜಾರಿಟಿಯೂ ಕೂಡ ಕಾಂಗ್ರೆಸ್ ಬಳಿ ಇದೆ. ಆದರೆ ಪ್ರಮುಖ ನಾಯಕರ ನಾಯಕತ್ವಕ್ಕೆ ಇದು ದೊಡ್ಡ ಅಗ್ನಿ ಪರೀಕ್ಷೆ. ಕಾದ್ ನೋಡಬೇಕು ಏನಾಗಬಹುದು ಅಂತೇಳಿ. ಕಾಂಗ್ರೆಸ್ ಬಿಜೆಪಿಯ ಹಲವು ದಿಗ್ಗಜರಿಗೆ ಈ ಫಲಿತಾಂಶ ನಿರ್ಣಾಯಕ ಆಗಿರುತ್ತೆ. ಹಲವರ ಸ್ಥಾನಮಾನದ ಮೇಲೆ ರಿಸಲ್ಟ್ ಪ್ರಭಾವ ಬೀರೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ದೊಡ್ಡ ಮಟ್ಟದ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದ್ದಾರೆ. ಇತ್ತ ಬಿಜೆಪಿಯ ನಾಯಕತ್ವದಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಕಂಡು ಬರ್ತಾ ಇದೆ. ವಿಜೇಂದ್ರ ನಾಯಕತ್ವದ ಪರವಾಗೂ ಒಂದು ಸ್ವಲ್ಪ ಜನ ಇದ್ರೆ, ವಿಜೇಂದ್ರ ನಾಯಕತ್ವದ ವಿರೋಧವೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಕಂಡು ಬಂದಿದೆ. ಹೀಗಾಗಿ ಎರಡೂ ಪಕ್ಷಗಳನ್ನು ಮುನ್ನಡೆಸುವಂಥ ನಾಯಕರು ಯಾರಾಗಬಹುದು ಎನ್ನುವಂಥ ಲೆಕ್ಕಾಚಾರಗಳು ಜೋರಾಗಿ ಚರ್ಚೆ ಆಗ್ತಾ ಇವೆ. ಇತ್ತ ಪವರ್ ಶೇರಿಂಗ್ ವಿಚಾರಕ್ಕೆ ಬರೋದಾದ್ರೆ, ಒಂದು ಕಡೆಯಲ್ಲಿ ಸಂಪೂರ್ಣ ಬಾಗಲಕೋಟೆ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರುವಂಥ ಜವಾಬ್ದಾರಿಯನ್ನು ಸಿದ್ದರಾಮಯ್ಯ ಕೊಟ್ಟರೆ, ಇತ್ತ ದಾವಣಗೆರೆ ವಿಚಾರದಲ್ಲಿ DCM DK ಶಿವಕುಮಾರ್ ಅವರಿಗೆ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಹಾಗೆಯೇ ಬಾಗಲಕೋಟೆ ಅಖಾಡದಲ್ಲಿ 4-5 ದಿನ ಠಿಕಾಣಿ ಹೂಡಿದ್ರು ಸಿದ್ದರಾಮಯ್ಯ. ಕ್ಷೇತ್ರದಲ್ಲಿ ಲಿಂಗಾಯತ ಮತ್ತು ಕುರುಬ ಮತಗಳೇ ನಿರ್ಣಾಯಕ ಆಗಿರುತ್ತೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಗಲಕೋಟೆಯಲ್ಲಿ CM ಸಿದ್ದರಾಮಯ್ಯಗೆ ಆಪ್ತರಾಗಿದ್ರು HY ಮೇಟಿ. ಹಾಗೆಯೇ HY ಮೇಟಿ ಪುತ್ರನಿಗೆ ಟಿಕೆಟ್ ಅನ್ನು ಕೊಡಲಾಯಿತು. ಕೊನೆ ಹಂತದಲ್ಲಿ HY ಮೇಟಿ ಪುತ್ರ ಉಮೇಶ್ ಮೇಟಿಗೆ ಟಿಕೆಟ್ ಅನ್ನು ಕೊಟ್ಟರು. ಈ ಕ್ಷೇತ್ರವನ್ನ ಮರಳಿ ಪಡಿಬೇಕು ಎನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಶತಾಯಗತಾಯ ಪ್ರಯತ್ನವನ್ನು ಮಾಡಿದೆ. ಕುರುಬ SC ST ಸೇರಿ 1 ಲಕ್ಷಕ್ಕೂ ಹೆಚ್ಚು ಹಿಂದುಳಿದ ವರ್ಗದ ಮತಗಳು ಈ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. ಕುರುಬ ಮತ್ತು ಹಿಂದುಳಿದ ವರ್ಗಗಳ ಮತವನ್ನ ಒಗ್ಗೂಡಿಸಿ ಗೆಲ್ಲುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಇಲ್ಲಿ ಮಾಡಿದೆ. ಬಿಜೆಪಿ ಅಭ್ಯರ್ಥಿ ಪರ ವಿಜೇಂದ್ರ ಅಬ್ಬರದ ಪ್ರಚಾರವನ್ನು ನಡೆಸಿದ್ರು. ಕಾದ್ ನೋಡಬೇಕು ಈ ನಾಯಕರ ಪ್ರಚಾರದಿಂದ ಮತದಾರರ ಒಲವು ಯಾವ ಪಾರ್ಟಿ ಮೇಲಿದೆ, ಯಾವ ಪಕ್ಷದ ಮೇಲಿದೆ, ಆ ಎಲ್ಲ ಅಂಶಗಳು ನಿರ್ಧಾರ ಆಗಬಹುದು. ಆದರೆ ರಾಜ್ಯ ರಾಜಕೀಯದ ಮೇಲೆ ಅಥವಾ ಸರ್ಕಾರದ ಮೇಲೆ ಈ ಎಲೆಕ್ಷನ್ನ ರಿಸಲ್ಟ್ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಪವರ್ ಶೇರಿಂಗ್ ಜಟಾಪಟಿ ಬಗ್ಗೆ ನಾನು ಹೇಳ್ತಾ ಇದ್ದೆ. ಎಲ್ಲೋ ಒಂದು ಕಡೆಯಲ್ಲಿ ನಾಯಕತ್ವದ ವಿಚಾರಕ್ಕೆ ಸಂಬಂಧಿಸಿದಂತೆ ಏನಾದರೂ ಆಗಬಹುದಾ ಎನ್ನುವಂಥ ಲೆಕ್ಕಾಚಾರಗಳು ಖಂಡಿತವಾಗ್ಲೂ ಕೂಡ ಇವೆ. ಏನೋ ಉಪಸಮರದ ಬಳಿಕ ಮತ್ತೆ ಪವರ್ ಶೇರಿಂಗ್ ಫೈಟ್ಗೆ ನಾಂದಿನ ಎನ್ನುವಂಥ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಹಾಗೆಯೇ CM ಸಿದ್ದರಾಮಯ್ಯ ಬದಲಾವಣೆ ಬಗ್ಗೆ CM ಆಪ್ತರು ಮಾತನಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದ್ರೆ, ಸಿದ್ದರಾಮಯ್ಯ ಆಪ್ತರಿಂದ ಮುಂದುವರಿಕೆ ಬಗ್ಗೆ ಸ್ಪಷ್ಟ ಮಾತಿದೆ. ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಬೇಕು, 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರಬೇಕು. ಸಚಿವರಾದ ಜಮೀರ್ ಅಹಮದ್ ಖಾನ್, ಡಾಕ್ಟರ್ G ಪರಮೇಶ್ವರ್ ಸೇರಿ ಹಲವರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5 ವರ್ಷ ಅವರೇ CM ಆಗಿರ್ತಾರೆ ಅಂತೇಳಿ. ಈ ವಿಚಾರದಲ್ಲಿ ಬೇರೆಯವರ ಮಾತಿಗೆ ಬೆಲೆ ಇಲ್ಲ ಅಂತೇಳಿ DCM DK ಶಿವಕುಮಾರ್ ಅವರು ಕೂಡ ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ CM ಮತ್ತು ನನಗಷ್ಟೇ ಗೊತ್ತು ಅಂತ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆಯೇ ಪವರ್ ಶೇರಿಂಗ್ ವಿಚಾರಕ್ಕೆ ಬರೋದಾದ್ರೆ, ಒಂದ್ ಕಡೆಯಲ್ಲಿ CM ಆಪ್ತರು ಎನಿಸಿಕೊಂಡಿರುವವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ 5 ವರ್ಷ ಕಂಟಿನ್ಯೂ ಆಗಿರ್ತಾರೆ. ಇತ್ತ DCM DK ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ್ರೆ ಆ ರೀತಿ ಯಾವುದೇ ಚರ್ಚೆ ಆಗಿಲ್ಲ ಅಂತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಈ ಉಪಚುನಾವಣೆಯ ಫಲಿತಾಂಶ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ರೀತಿಯಾಗಿ ಪರಿಣಾಮ ಬೀರೋದಿಲ್ಲ ಎನ್ನುವಂಥದ್ದಾಗಿ ಚರ್ಚೆ ಆಗ್ತಾ ಇದೆ. ಆದರೆ ರಾಜ್ಯ ರಾಜಕೀಯದಲ್ಲಿ ಅಥವಾ ಕಾಂಗ್ರೆಸ್ ಪಾಳೆಯದಲ್ಲಿ ಇರುವಂಥ ಈ ನಾಯಕತ್ವ ಜಟಾಪಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು? ಇತ್ತ ಬಿಜೆಪಿಯಲ್ಲಿ ಕಂಡು ಬರ್ತಾ ಇರುವಂಥ ನಾಯಕತ್ವದ ಗೊಂದಲಗಳು, ಪಕ್ಷವನ್ನು ಯಾರು ಮುನ್ನಡೆಸಬೇಕು ಎನ್ನುವಂಥ ಲೆಕ್ಕಾಚಾರಗಳು, ಇಲ್ಲಿ ಬಿಜೆಪಿ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು? ಸಂಪತ್, ಪ್ರಮುಖವಾಗಿ ಈ ಉಪಚುನಾವಣೆ ಏನಿದೆ, ಈ ಉಪಚುನಾವಣೆ ರಾಜ್ಯ ರಾಜಕಾರಣದ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನ ಬೀರೋದಿಲ್ಲ ಅನ್ನೋದು ಸ್ಪಷ್ಟಪಡಿಸಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದಿಷ್ಟು ಹಿರಿಯ ಮುತ್ಸದ್ದಿಗಳು ನಿಧನರಾಗಿದ್ದರಿಂದ ತೆರವಾಗಿರ್ತಕ್ಕಂತಹ ಸ್ಥಾನಗಳಿಗೆ ಈ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು. ನಾವು ಬಾಗಲಕೋಟೆ ವಿಚಾರಕ್ಕೆ ಹೋದ್ರೆ ಇದನ್ನ CM ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು, ಜೊತೆಗೆ ಬಿಜೆಪಿನೂ ಸಹ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಬಿಜೆಪಿ ಯಾಕೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಅಂದ್ರೆ, ಇದು ಮುಂಚೆ ಬಿಜೆಪಿಯ ಹಿಡಿತದಲ್ಲಿತ್ತು. ಏನೋ
ಚರಂತಿ ಮಠ ಅವರು ಏನೋ ಅಲ್ಲಿ ಜಯಬೇರಿಯನ್ನ ಬಾರಿಸ್ತಾ ಇದ್ರು. ಕಳೆದ ಬಾರಿ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ್ರು. ಹೀಗಾಗಿ ಏನಾದ್ರೂ ಮಾಡಿ ಪುನಃ ಅದು ಆ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ಹಾಕೋಬೇಕು ಅಂತ ಹೇಳ್ಬಿಟ್ಟು ಘಟಾನುಘಟಿ ನಾಯಕರು ಹೋಗಿ ಬಿಜೆಪಿ ಪರವಾಗಿ ಮತವನ್ನ ಯಾಚನೆ ಮಾಡಿರ್ತಕ್ಕಂಥದ್ದು. ಯಡಿಯೂರಪ್ಪನವರು ಸಹ ಟಿಕಾಣಿಯನ್ನ ಹೊಡಿತಕ್ಕಂಥದ್ದು. ಯಡಿಯೂರಪ್ಪನವರು ಯಾಕೆ ಅಲ್ಲಿ ಟಿಕಾಣಿಯನ್ನ ಹೊಡಿದ್ರು ಅಂದ್ರೆ ತನ್ನ ಮಗನ ರಾಜಕೀಯ ಭವಿಷ್ಯ ಅಂದ್ರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಎರಡರಲ್ಲಿ ಒಂದು ಗೆದ್ದರೂ ಸಹ ಸಮಾಧಾನವಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡಬೇಕು ಅನ್ನೋ ನಿಟ್ಟಿನಲ್ಲಿ ಯಡಿಯೂರಪ್ಪನವರೇ ಸಾಕಷ್ಟು ಸರ್ಕಸ್ ಅನ್ನ ಮಾಡಿ ಬಾಗಲಕೋಟೆಯಲ್ಲಿ ಟಿಕಾಣಿಯನ್ನ ಹೊಡಿ ಪ್ರಚಾರವನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಈ ಕಡೆ ಕಾಂಗ್ರೆಸ್ ಕಡೆ ಬಂದ್ರೆ ಇದು ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಮಟ್ಟಿಗೆ ಪ್ರತಿಷ್ಠೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮೇಟಿ ಏನಿದ್ದಾರೆ ಅವರು ಸಿದ್ದರಾಮಯ್ಯನವರ ಅತ್ಯಾಪ್ತರಲ್ಲಿ ಗುರುತಿಕೊಂಡಿರ್ತಕ್ಕಂಥವ್ರು. ಈ ಕಡೆ ದಾವಣಗೆರೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಮುನ್ನಡೆಸ್ತಾ ಇದೆ, ಆ ಕಡೆ ಬಾಗಲಕೋಟೆಯನ್ನ ಸಿದ್ದರಾಮಯ್ಯನವರು ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಿದ್ದರಾಮಯ್ಯನವರು ಒಂದು 150 ಮನೆಗಳಿರ್ತಕ್ಕಂತಹ ಒಂದು ಹಳ್ಳಿಗೆ ಹೋಗಿ ಪ್ರಚಾರವನ್ನ ಮಾಡಿದ್ದಾರೆ ಅಂದ್ರೆ ಇದರ ಒಳವರ್ಮ ಏನಿರಬಹುದು. ಯಾಕಂದ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚರ್ಚೆಗಳು ಸಹ ಆರಂಭವಾಗಿರ್ತಕ್ಕಂಥದ್ದು. ಹೀಗಾಗಿ ಶತಾಯಗತಾಯವಾಗಿ ತಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಅಲ್ಲಿ ನಾವು ಪಾಸ್ ಆಗಬೇಕು ಅನ್ನೋದು ಸಿಎಂ ಮತ್ತೆ ಸಿಎಂ ಆಪ್ತರ ಒಂದು ಇಂಗಿತ. ಈ ನಿಟ್ಟಿನಲ್ಲೇ ಸಿಎಂ ಅವರು ಕಳೆದ 15 ದಿನಗಳಿಂದಲೂ ಸಹ ಚುನಾವಣಾ ಅಖಾಡದಲ್ಲಿದ್ದು ಉಪಚುನಾವಣೆಯ ಕದನವನ್ನ ಗೆಲ್ಲಲೇಬೇಕು ಅಂತ ಹೇಳ್ಬಿಟ್ಟು ಪಣವನ್ನ ತೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ತಮ್ಮ ಆಪ್ತರನ್ನ ತೆಗೆದುಕೊಂಡು ಅಲ್ಲಿ ಬಾಗಲಕೋಟೆಯಲ್ಲಿ ಸುತ್ತಮುತ್ತ ಸಾಕಷ್ಟು ದೊಡ್ಡ ಮಟ್ಟದ ಪ್ರಚಾರವನ್ನ ಮಾಡಿ ಮೇಟಿ ಅವರ ಮಗನನ್ನ ಗೆಲ್ಲಿಸುವಂತೆ ಅವರು ಮನವಿಯನ್ನ ಮತದಾರರಲ್ಲಿ ಮಾಡಿದ್ದಾರೆ. ಈ ಕಡೆ ದಾವಣಗೆರೆ ವಿಚಾರಕ್ಕೆ ಬಂದ್ರೆ ಬಿಜೆಪಿಗೆ ಅಂತ ಕಳ್ಕೊಳ್ಳೋದೇನಿಲ್ಲ. ಯಾಕಂದ್ರೆ ಪ್ರತಿಷ್ಠೆಯ ಕಣವಾಗಿರ್ತಕ್ಕಂಥದ್ದು ಇದು ಶಾಮನೂರು ಕುಟುಂಬಕ್ಕೆ ಮೊದಲು ಟಿಕೆಟ್ ಅನ್ನು ಯಾವುದೇ ಕಾರಣಕ್ಕೂ ಕೊಡಬೇಡ ಅಂತ ಹೇಳ್ಬಿಟ್ಟು ಒಂದು ಸಮುದಾಯ ಸಾಕಷ್ಟು ಸಿಡಿದಿತ್ತು. ಅವೆಲ್ಲವನ್ನು ಸಹ ಹೋಗಲಾಡಿಸಿ ಇದೀಗ ಚುನಾವಣೆಯನ್ನು ಎದುರಿಸಿರ್ತಕ್ಕಂಥದ್ದು. ಈ ಕಡೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಸಹ ಇದು ಪ್ರತಿಷ್ಠೆ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ದಾವಣಗೆರೆಯ ಚುನಾವಣೆಯ ಉಸ್ತುವಾರಿಯನ್ನೇ ತೆಗೆದುಕೊಂಡಿದ್ದಾರೆ ಅಂತ ಸಹ ಹೇಳಲಾಗತ್ತೆ. ಹೀಗಾಗಿ ಈ ದಾವಣಗೆರೆಯನ್ನು ಸಹ ವಶಪಡಿಸಿಕೊಳ್ಬೇಕಂತ ಹೇಳ್ಬಿಟ್ಟು ಕಾಂಗ್ರೆಸ್ ಶತಾಯಗತಾಯವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ. ಆದ್ರೆ ಬಿಜೆಪಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ನಿಟ್ಟಿನಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಯಾಕಂದ್ರೆ ಶಾಮನೂರು ಫ್ಯಾಮಿಲಿಯನ್ನು ಎದುರಿಸತಕ್ಕಂತಹ ಪ್ರಭಾವಿ ನಾಯಕನನ್ನ ಬಿಜೆಪಿಯಲ್ಲಿ ಹಾಕಿಲ್ಲ. ಆದ್ರೂ ಸಹ ಘಟಾನುಘಟಿ ನಾಯಕರು ಹೋಗಿ ಬಿಜೆಪಿಯಿಂದ ಪ್ರಚಾರವನ್ನ ಮಾಡಿದ್ದಾರೆ. ಏನಾದ್ರೂ ಮಾಡಿ ಈ ಒಂದು ಸಮುದಾಯ ಏನು ಮುನಿಸ್ಕೊಂಡಿದೆ ಆ ಸಮುದಾಯದ ಮತಗಳನ್ನ ಪಡೆಯುವ ಮುಖಾಂತರ ಕಾಂಗ್ರೆಸ್ಗೆ ಏಟನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಸಂಪತ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.